ನಮಸ್ಕಾರ. ಇವತ್ತು ನಾವು ಮಡ್ ಕಾಫಿ ಟ್ರೈ ಮಾಡೋಣ ಅಂತ ಲಕ್ಷ್ಮೀ ವಿಲಾಸ್ ರೋಡು ನಿಯರ್ ಜಗನ್ಮೋಹನ ಪ್ಯಾಲೇಸ್ ಬಂದಿದ್ದೀವಿ. ಇಲ್ಲಿ ಹೊಸ್ದಾಗಿ ಏನೋ ಮಡ್ ಕಾಫಿ ಮಾಡ್ತಾಯಿದ್ದಾರಂತೆ. ನಮ್ಮದು ಈಗ ಮಡಿಕೆ ಸೋಡಾ ಚೆನ್ನಾಗಿ ಓಡ್ತು. ಸೊ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಸೊ ಹಂಗಾಗಿ ಅದೇ ಥರ ನಾವೀಗ ಮಡ್ ಕಾಫಿ ಅಂತೆ ಅದನ್ನ ಮರಳಲ್ಲಿ ಬೇಯಿಸಿ ಕೊಡ್ತಾರಂತೆ. ಅದನ್ನು ನಾನು ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ಹೆಂಗಿದೆ ಅಂತ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಇದರಿಂದ ಒಳಗಡೆ ಹೋಗೋಣ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಮನೆ ಒಳಗಡೆ ಹೆಂಗಿದೆ ಅಂತ. ಬರ್ಡೇ ಪಾರ್ಟಿ ಮಾಡ್ತೇನವ್ರಿಗೂ ಕೂಡ ಒಳ್ಳೆ ಆ್ಯಂಬಿಯನ್ಸ್ ಇದೆ. ಆ್ಯಂಬಿಯನ್ಸ್ ಏನು ತೊಂದರೆ ಇಲ್ಲ, ಬರ್ಡೇ ಪಾರ್ಟಿ ಮಾಡ್ಬೋದು. ನಮ್ಮದು ಮಡ್ ಕಾಫಿ ರೆಡಿ ಆಗ್ತಾ ಇದೆ. ಸೊ ಅದು ಮಾಡೋ ಹೇಗೆ ಅಂತ ತೋರಿಸ್ಕೊಡ್ತಾರೆ. ಮೇಡಮ್ ನಮಸ್ಕಾರ. ಮೇಡಮ್ ಮೇಡಮ್ ಇದು ಕಾನ್ಸೆಪ್ಟ್ ಯಾವ ಥರ ಶುರು ಆಯಿತು ಮೇಡಮ್? ಮಡ್ ಕಾಫಿ ಮಾಡಬೇಕು ಅಂತ ಈ ಥರ ಮರಳೆಲ್ಲ ಮಾಡೋದು ತುಂಬ ಹೊಸ್ತಾಗಿದೆ ಇದು ಕಾನ್ಸೆಪ್ಟು, ನಾವೆಲ್ಲ ನೋಡಿಲ್ಲ. ಹೌದು, ಇದು ಲಾಕ್ಡೌನಲ್ಲಿ ನನ್ನ ಫಿಯಾನ್ಸಿ ಅವ್ರಿಗೆ ಬಂದಿದ್ದ ಕಾನ್ಸೆಪ್ಟ್ ಅಂತೆ. ಸೊ ಅವರು ಫಸ್ಟ್ ಸ್ಟಾರ್ಟಿಂಗ್ ಸಿದ್ಧಾರ್ಥ ಲೇಟಲ್ಲಿ ನಮ್ಮ ಫಸ್ಟ್ ಬ್ರಾಂಚ್ ಇದೆ. ಸೊ ಅಲ್ಲಿ ಫಸ್ಟ್ ಮಾಡಿ 3 years ಆಗಿದೆ ಸಿದ್ಧಾರ್ಥ ಲೇಟಲ್ಲಿ. ಇದು 3 months ಆಗಿದೆ ನಮ್ಮದು ಬಂದು. ಇದು ನಾನು ಮಾಡ್ತಿರೋದು ಇವಾಗ ಟರ್ಕಿಶ್ ಕಾಫಿ ಅಂತ ಹೇಳಿ. ಓಕೆ ಮೇಡಮ್. ಓಕೆ, ಇದಕ್ಕೆ ಚಾಕ್ಲೇಟ್ ಮತ್ತು ಫಿಲ್ಟರ್ನ ಎರಡು ಮಿಕ್ಸ್ ಮಾಡಿ ಹಾಕ್ಕೊಡ್ತೇವೆ. ಅದ್ರ ಮೇಲೆ ಕೋಕೋ ಪೌಡರ್ ಬರುತ್ತೆ. ಇದು ಟರ್ಕಿಶ್ ಕಾಫಿ. ಓಕೆ ಮೇಡಮ್. ಸೊ ಇದು ನಿಮಗೆ ಯಾವ ಥರ ಮೇಡಮ್, ಇದು ಈ ಮರಳನ್ನ ಏನು ಬಿಸಿ ಮಾಡ್ತಿದ್ದೀರಾ? ಈ ಬಿಸಿ ಮಾಡ್ಲಿಕ್ಕೆ ಯಾವ ಥರ ಯೂಸ್ ಮಾಡ್ತೀರಾ ಮೇಡಮ್? ಅಂದರೆ ಕೆಳಗಡೆ ಗ್ಯಾಸ್ ಇರುತ್ತೆ. ನಾವು ಫಸ್ಟು ಮರಳನ್ನ ಬಿಸಿ ಮಾಡಿಕೊಂಡು ಅದಾದಮೇಲೆ ಅದ್ರ ಮರಳು ಬಿಸಿ ಆಗಿರೋದ್ರಲ್ಲಿ ನಾವು ಹಾಲನ್ನ ಕಾಯಿಸಿ ಕಾಫಿ ಮಾಡ್ಕೊಡ್ತೇವೆ ನಿಮಗೆ. ಸೊ ಇವಾಗ ಏನೋ ಡ್ರಿಪ್ಪಿಂಗ್ ಮಾಡಿದ್ರೆ ಏನು ಮೇಡಮ್ ಅದು? ಅದು ಚಾಕ್ಲೇಟ್ ಸಿರಪ್. ಚಾಕ್ಲೇಟ್ ಸಿರಪ್. ಸೊ ನೋಡಿ, ಸಿಂಪಲಾಗಿ ಇಷ್ಟೇ. ಮರಳು ಮುಂಚೆನೇ ಬಿಸಿಯಾಗಿರುತ್ತೆ. ಅದೇ ನಿಮಗೆ ಹಾಲನ್ನ ಒಂದು ತಾಮ್ರದ ಇದರಲ್ಲಿ ಕಾಯಿಸ್ಕೊತಾರೆ. ಕಾಯಿಸ್ಕೊಂಡು ಅದಕ್ಕೆ ಚಾಕ್ಲೇಟ್ ಸಿರಪ್ ಮಿಕ್ಸ್ ಮಾಡಿ ಎಲ್ಲ ನಿಮಗೆ ಮರಳಲ್ಲೇ ಬಿಸಿ ಮಾಡ್ಕೊಂಡು ಸೊ ಹೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮರಳನ್ನ ಮುಂದೆ ತೊಗೊಬಂದ್ರೆ ಸಾಕು, ಹೀಟಿಂಗ್ ಆಗ್ತಾ ಹೋಗುತ್ತೆ. ಮೇಡಮ್ ಇದರಲ್ಲಿ ಮಾಡಿದಾಗ ನಿಮಗೆ ಕಾಫಿ ಪುಡಿ ಎಲ್ಲ ನೀಟಾಗಿ ಇದಾಗುತ್ತೆ ಮೇಡಮ್, ಬೇಯುತ್ತೆ ಮೇಡಮ್? ಹೌದು, ನೀವೇ ನೋಡ್ತಿದ್ದೀರಲ್ವ, ಅದು ಬರುತ್ತೆ. ಓಕೆ. ಮತ್ತೆ ಟೇಸ್ಟ್ ಕೂಡ ಮರಳಲ್ಲಿ ಬಿಸಿ ಆಗೋದ್ರಿಂದ ನಿಮಗೆ ವೆರೈಟಿ ಟೇಸ್ಟ್ ಸಿಗುತ್ತೆ. ಮತ್ತೆ ಮಡಲ್ ಸರ್ವ್ ಮಾಡ್ತೀವಿ ನಾವು. ನಮ್ಮ ಸ್ಪೆಷಲ್ ಮಡ್ ಕಾಫಿ ಅಂದ್ರೇ ಮಡಲ್ ಸರ್ವ್ ಮಾಡಿಕೊಡೋದು. ಓಕೆ ಮೇಡಮ್. ಸೊ ಇಲ್ಲಿ ನಿಮಗೆ ಬರೀ ಮರಳಲ್ಲಿ ಬಿಸಿ ಮಾಡ್ತಿದ್ದಾರೆ ಮಾತ್ರ ಅಲ್ಲ, ನಿಮಗೆ ಕೊಡಬೇಕಾದ್ರೂ ನಿಮಗೆ ಮಡ್ಡಲ್ಲಿ ಆಲ್ಮೋಸ್ಟ್ ಪಾಟಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಲ್ಲೇ ನೋಡ್ತಿದ್ದೀರಾ ಎಷ್ಟೊಂದು ಪಾಟ್ಸ್ ಇದೆ. ಓಕೆ ಮೇಡಮ್. ಈಗ ನೋಡಿ ಉಪ್ಪು ಬರ್ತಾ ಇದೆ. ಗ್ಯಾಸಿಗಿಂತ ಮರಳಲ್ಲಿ ಬಿಸಿ ಹಾಕಿಕೊಟ್ರೆ ನಿಮಗೆ ಟೇಸ್ಟ್ ವೆರೈಟಿ ಆಗಿ ಸಿಗುತ್ತೆ. ಇಷ್ಟೇ ಸಿಂಪಲ್ ಮರಳು ಅಂದರೆ ಮಾಡೋ ಕಾಫಿ. ಇದಕ್ಕೆ ನಾವು ಫಿಲ್ಟರ್ನ ಮಿಕ್ಸ್ ಮಾಡಿ ಸೊ ಅದು ಸ್ವಲ್ಪ ಕಾಫಿ ಫಿಲ್ಟರ್ ಹಾಕಿದ್ದಾರೆ. ಕಾಫಿ ಫಿಲ್ಟರ್ ಹಾಕ್ಬಿಟ್ಟು ಈಗ ಅದ್ರ ಮೇಲೆ ನಮ್ಮ ಹಾಲು ಹಾಕಿದ್ದಾರೆ. ಸೊ ಹಾಲು ಆಯಿತು. ನೆಕ್ಸ್ಟ್ ಇದೆ ಮೇಡಮ್ ಇದು ಕೋಕೋ ಪೌಡರ್. ಕೋಕೋ ಪೌಡರ್. ಟರ್ಕಿಶ್ ಕಾಫಿ ರೆಡಿ. ಥ್ಯಾಂಕ್ ಯು ಮೇಡಮ್. ಸೊ ಇವಾಗ ತಾನೇ ನೀವು ಪ್ರಿಪ್ರೇಷನ್ ನೋಡಿದ್ರಿ ನಮ್ಮದು ಮಡ್ ಕಾಫಿ. ಇದನ್ನು ಟರ್ಕಿಶ್ ಕಾಫಿ ಅಂತ ಕೂಡ ಹೇಳ್ತಾರೆ. ಟರ್ಕಿಶ್ ಕಾಫಿ ಅಂದರೆ ಯೂಶ್ವಲಿ ಯಾರೂ ಹಾಲು ಹಾಕಿ ಮಾಡಲ್ಲ. ಬಟ್ ನಮ್ಮ ಕರ್ನಾಟಕ ಕಡೆ ನಿಮಗೆ ಗೊತ್ತು, ಹಾಲು ಹಾಕಿಲ್ಲ ಅಂದರೆ ಯಾರು ಏನೂ ಕುಡಿಯಲ್ಲ. ಸೊ ಹಾಗಾಗಿ ಇದು ಟರ್ಕಿಶ್ ಸ್ಟೈಲಲ್ಲಿ ನಮ್ಮ ಕರ್ನಾಟಕಕ್ಕೆ ಹೊಂದ್ಕೊಳ್ಳೋ ಅಂಥ ಕಾಫಿ ಮಾಡಿದ್ದಾರೆ. ಸೊ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ. ಎಲ್ಲರೂ ಒಂದ್ಸಲ ಬಂದು ಟ್ರೈ ಮಾಡಲೇಬೇಕು. ಈಗ ಪಾಟು ತುಂಬ ಬಿಸಿ ಇರುತ್ತೆ. ಜೊತೆಗೆ ನಿಮಗೆ ಅದು ಮೇಲೆ ಕೋಕೋ ಪೌಡ್ರ್ ಹಾಕಿರ್ತಾರೆ. ಆ ಕೋಕೋ ಪೌಡ್ರಿಂದನೂ ನಿಮಗೆ ತುಂಬಾ ಟೇಸ್ಟ್ ಬರುತ್ತೆ ಇದು. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ತುಂಬ ಬಿಸಿ ಇರೋಲ್ಲ, ಆರಾಮಾಗಿ ಕುಡಿಬೋದು. ಸಿಪ್ಪೈ ಸಿಪ್ಪು ಸಖತ್ ಟೇಸ್ಟಿಯಾಗಿದೆ. ಹಾಲು ತುಂಬ ತೆಳ್ಳೆ ಅಂತಲೇ ಏನಿಲ್ಲ, ತುಂಬ ಎಲ್ಲ ಕಾನ್ಸ್ಟೆಂಟಾಗಿದೆ. ನಿಮಗೆ ಆ ಕೋಕೋ ಪೌಡ್ರ್ ಮತ್ತು ಕಾಫಿ ಪೌಡರ್ದು ಟೇಸ್ಟ್ ಸಖತ್ತಾಗಿ ಬರ್ತಾಯಿದೆ. ಇನ್ನೊಂದು ಸಿಪ್ ತೊಗೊಂಡು ಟೇಸ್ಟ್ ಮಾಡೋಣ. ಇಲ್ಲಿ ಬರೀ ಮಡ್ ಕಾಫಿ ಅಲ್ಲ, ನಿಮಗೆ ಜೊತೆಗೆ ಬರ್ಗರ್, ಪಿಜ್ಜಾ ಸ್ಯಾಂಡ್ವಿಚ್ಚು, ನಾಚೋಸು, ಪಿಜ್ಜಾ, ಮ್ಯಾಗಿ, ಮಿಲ್ಕ್ ಶೇಕು, ಬರ್ಗರು, ಗಡ್ಬಡ್ಡು, ಇನ್ನೂ ಸುಮಾರು ಥರ ಐಟಮ್ಸ್ ಸಿಗುತ್ತೆ. ಸೊ ಎಲ್ಲನೂ ಒಂದ್ಸಲ ಟ್ರೈ ಮಾಡಿ. ಸೊ ಇವಾಗ ನಾನೊಂದು ಕ್ರಿಂಕಲ್ ಫ್ರೈಸ್ ಹೇಳಿದ್ದೀನಿ. ಸೊ ಅದು ಪ್ರಿಪ್ರೇಷನ್ ಆಗ್ತಾಯಿದೆ, ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ನೋಡ್ತಿರ್ಬೋದು, ಕಿಚನ್ ಎಲ್ಲ ನೋಡ್ತಿರ್ಬೋದು ನೀವು. ಇಲ್ಲಿ ಹೈಜೀನ್ ಎಲ್ಲ ಏನು
ಹೈಜೀನ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟು ನಾವೊಂದು ಮೇಡಮ್ ಏನು ಇದೆ ಹೆಸರು ಕ್ರಿಂಕಲ್ ಫ್ರೈಸ್. ಕ್ರಿಂಕಲ್ ಫ್ರೈಸ್ ಆರ್ಡರ್ ಮಾಡಿದ್ದೀವಿ. ಸೊ ಕ್ರಿಂಕಲ್ ಫ್ರೈಸ್ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಸೊ ಇದು ಆಲ್ರೆಡಿ ರೆಡಿ ಆಗಿದೆ. ಫ್ರೋಸರ್ ಐಟಮ್ ಮೇಲೆ ಇರುತ್ತೆ. ಸೊ ಅದನ್ನು ನಾವು ಎಣ್ಣೆಯಲ್ಲಿ ಕರಿತೇವೆ. ಎಷ್ಟು ನಿಮಿಷ ಬೇಕು ಮೇಡಮ್ ಇದು ಸರ್ ಫ್ರೈ 5 ಆಗಲಿಕ್ಕೆ? ನಿಮಿಷ ಬೇಕು. 5 ನಿಮಿಷ 3-4 ನಿಮಿಷದೊಳಗಡೆ ಆಗ್ಬಿಡುತ್ತೆ. ಸೊ ಇದು ನಮ್ಮ ಕ್ರಿಂಕಲ್ ಫ್ರೈಸ್ ರೆಡಿ ಆಗಿದೆ. ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆಗಿತ್ತು ಇದು ಬೇಕಾಗಿ ಶುರು ಆಗಿ. ಇದಕ್ಕೆ ಸ್ವಲ್ಪ ಪೆರಿ ಪೆರಿ, ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ. ಸೊ ಅದೀಗ ನೆಕ್ಸ್ಟ್ ಸರ್ವಿಂಗ್ ಪಾಟ್ರ್ ಹೋಗ್ತಾ ಇದೆ. ಇದಕ್ಕೆ ನಿಮಗೆ ಮಯೋನೀಸ್ ಜೊತೆ ರೆಡಿಯಾಗಿದೆ. ಥ್ಯಾಂಕ್ ಯು ಮೇಡಮ್. ಸೊ ಇಲ್ಲಿ ಕ್ರಿಂಕಲ್ ಫ್ರೈಸ್ ನಮ್ಗೆ ರೆಡಿಯಾಗಿದೆ. ಕ್ರಿಂಕಲ್ ಫ್ರೈಸ್ ಒಂದು ಟೇಸ್ಟ್ ಮಾಡಿ ನೋಡೋಣ. ಜೊತೆಗೆ ಮಯೋನೀಸ್ ಕೊಟ್ಟಿದ್ದಾರೆ. ಮಯೋನೀಸ್ ಹಾಕ್ಕೊಂಡು ನಾಟ್ ಬ್ಯಾಡ್. ಮಾಮೂಲಿ ನಿಮಗೆ ಫ್ರೆಂಚ್ ಫ್ರೈಸ್ ಥರನೇ ಟೇಸ್ಟ್ ಇದೆ. ಸ್ವಲ್ಪ ನಿಮಗೆ ಶೇಪ್ ಒಂದು ಡಿಫ್ರೆಂಟ್ ಆಗಿದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಬಂದು ಟ್ರೈ ಮಾಡಿ. ಸೊ ಎಲ್ಲ ಇಲ್ಲಿ ಪಾಕೆಟ್ ಫ್ರೆಂಡ್ಲಿ ಇದೆ. ನೀವು ಯಾವುದೇ ಐಟಮ್ ಏನೇ ತೊಗೊಂಡ್ರು ನಿಮಗೆ 120 ರೂಪಾಯಿ ಮೇಲಂತೂ ಯಾವುದೂ ಇಲ್ಲ. ಸೊ ಎಲ್ಲ ಸ್ಟೂಡೆಂಟ್ಸು ಮಕ್ಕಳೆಲ್ಲ ಆರಾಮಾಗಿ ಬಂದು ತಿನ್ಬೋದು. 120 ರೂಪಾಯಿ ಒಳಗಡೆ ಎಲ್ಲ ನಿಮಗೆ ಮುಗ್ದೋಗುತ್ತೆ. ಸೊ ಎಲ್ಲರೂ ಒಂದ್ಸಲ ಬಂದು ಟ್ರೈ ಮಾಡಿ.